ನಮಸ್ಕಾರ, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ವಿಡಿಯೋ ಮಾಡ್ತಾ ಇದ್ದೀನಿ. ಇವತ್ತು ಗುರು ಪೌರ್ಣಿಮೆ ಆಗಿರೋದ್ರಿಂದ ಬೆಳಗ್ಗೆನೇ ಬೇಗ ಎದ್ದು ಬಾಗಿಲಿಗೆಲ್ಲ ನೀರು ಹಾಕಿ ರಂಗೋಲಿ ಹಾಕಿ ನಾನು ಸ್ನಾನ ಮುಗಿಸಿ ಮನೆಯಲ್ಲೆಲ್ಲ ಪೂಜೆ ಮಾಡೋಣ ಅಂತ ಬೆಳಗ್ಗೆನೇ ಪೂಜೆ ಮುಗಿಸ್ದೆ. ರಾಯರಿಗೆಲ್ಲ ಪೂಜೆ ಮಾಡೋಣ ಅಂದ್ಬಿಟ್ಟು ಪೂಜೆ ಮುಗಿಸಿದ್ದೀನಿ ಬೆಳಗ್ಗೆನೇ. ಹಾಗೆ ರಾಯರ ಮಠಕ್ಕೆ ಹೋಗೋಣ ಅಂದ್ಬಿಟ್ಟು ಇವತ್ತೊಂದು ದಿನ ಗುರುಗಳಿಗೆ ವಿದ್ಯೆ ಕಲಿಸಿದ ಗುರುಗಳೇ ಆಗಲಿ, ರಾಯರ ಮಠದಲ್ಲೇ ಆಗಲಿ, ಸಾಯಿಬಾಬಾ, ದತ್ತಾತ್ರೇಯ ಎಲ್ಲ ದೇವಸ್ಥಾನ ಗುರುಗಳು ನೆನಪಿಸ್ಕೊಳ್ಬೇಕಲ್ವ. ಅದರಿಂದ ರಾಯರ್ಗೆ ಹೋಗಿ ದರ್ಶನ ಮಾಡ್ಕೊಂಡು ಬಂದ್ವಿ. ಇಲ್ಲಿ ರಾಯರ ಬೃಂದಾವನ ಮಂತ್ರಾಲಯಕ್ಕೆ ಹೋದಷ್ಟು ಸಂತೋಷ ಆಗುತ್ತೆ. ಅಷ್ಟು ವಾತಾವರಣ ಚೆನ್ನಾಗಿದೆ. ಸುತ್ತ ಹೊಲ ಗದ್ದೆಗಳೇ ಇರೋದ್ರಿಂದ ತುಂಬ ಚೆನ್ನಾಗಿದೆ ವಾತಾವರಣ. ನವಿಲು ಕೂಗೋ ಸೌಂಡು ಎಲ್ಲ ಕೇಳ್ತಿದ್ರೆ ತುಂಬ ಸಂತೋಷ ಆಗುತ್ತೆ. ಇದನ್ನೆಲ್ಲ ಮುಗಿಸ್ಕೊಂಡು ನೋಡಿ ಎಷ್ಟು ಚೆನ್ನಾಗಿದೆ, ಪ್ರಶಾಂತವಾಗಿದೆ. ಸುತ್ತಮುತ್ತ ಫುಲ್ಲು ಹೊಲ ಗದ್ದೆಗಳೇ ಇದೆ, ಅದರಿಂದ ವಾತಾವರಣ ತುಂಬ ಚೆನ್ನಾಗಿದೆ. ಅಲ್ಲೆಲ್ಲ ಮುಗಿಸ್ಕೊಂಡು ಮನೆಗೆ ಬಂದ್ವಿ. ಮನೆಗೆ ಬಂದು ನಾನು ಹಾಲು ಕಾಯೋಕ್ಕಿಟ್ಟೆ. ನನಗೆ ಬೆಳಗ್ಗೆನೇ ಕಾಫಿ ಕುಡಿಲಿಲ್ಲ ಅಂದರೆ ಏನೋ ಒಂಥರ ಸಮಾಧಾನ ಆಗೋಲ್ಲ. ಹಾಲು ಕಾಯೋಕ್ಕಿಟ್ಬಿಟ್ಟು ನನ್ನ ಮಗನಿಗೊಂದು ಲೋಟ ಬಿಸಿನೀರು ಮಾಡಿಕೊಟ್ಟೆ. ಯಾಕೆಂದರೆ ಅವನು ಹಾಲು ಟೀ ಕಾಫಿ ಏನೂ ಕುಡಿಯೋಲ್ಲ. ಅದಕ್ಕೋಸ್ಕರ ಅವ್ನಿಗೊಂದು ಲೋಟ ಬಿಸಿ ನೀರು ಕೊಟ್ಟೆ, ಫಸ್ಟ್ ಬಿಸಿನೀರು ಕುಡೀಲಿ ಅಂತ. ಅವನಿಗೆ ನೀರು ಕೊಟ್ಬಿಟ್ಟು ಹಾಲು ಕಾದಿತ್ತು, ಅದಕ್ಕೆ ನಾನು ಕಾಫಿ ಮಾಡ್ಕೊಳ್ಳೋಣ ಅಂತ ಕಾಫಿ ಮಾಡಿಕೊಂಡೆ. ಬೆಳಗ್ಗೆನೇ ಒಂದು ಲೋಟ ಕಾಫಿ ಕುಡಿದ್ರೆ ಮೈಂಡ್ ರಿಲೀಫ್ ಆದಂಗೆ ಆಗುತ್ತೆ. ನನಗೆ ಮಾತ್ರ ಆಗೇನೋ ನಿಮ್ಮೆಲ್ರಿಗೂ ಆಗೇನೋ ನನಗೆ ಗೊತ್ತಿಲ್ಲ, ಒಂಥರ ಸಮಾಧಾನ ಆಗುತ್ತೆ. ಅದನ್ನೆಲ್ಲ ಮುಗಿಸ್ಕೊಂಡು ನನ್ನ ಮಗ ತಿಂಡಿ ಬೇಡ ಅಂತ ಹೇಳ್ದ, ಅದಕ್ಕೋಸ್ಕರ ಓಟ್ಸ್ ಮಿಲ್ಕ್ ಶೇಕ್ ಮಾಡಿಕೊಟ್ಟೆ. ಅವನು ಕುಡಿದು ಆಫೀಸ್ಗೆ ಹೊರಟ. ಇದಾಗಿತ್ತು ಇವತ್ತು ನನ್ನ ದಿನ. ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅಭಿಪ್ರಾಯನ ಕಮೆಂಟ್ ಮುಖಾಂತರ ತಿಳಿಸಿ. ನೀವೆಲ್ಲ ಯಾವ ದೇವಸ್ಥಾನಕ್ಕೆ ಹೋಗಿದ್ರೆ ಕಮೆಂಟ್ ಮುಖಾಂತರ ತಿಳಿಸಿ. ಇವತ್ತೊಂದು ದಿನ ಹೀಗಿತ್ತು. ಈ ವಿಡಿಯೋ ಸ್ವಲ್ಪನಾದರೂ ಯೂಸ್ಫುಲ್ ಆಯಿತು ಅಂದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ. ಹೋಗಿ ಬರಲಾ?